ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ. ಈ ಹೆಣ್ಮಕ್ಳ ಜೀವನ ಈ ಗಿಳಿಮರಿ ಥರ ಈ ಗೂಡಿನ ಒಳಗಡೆ ಇರಬೇಕಾಗುತ್ತೆ, ಈ ಚೌಕಟ್ಟಿನೊಳಗಡೆ ಇರಬೇಕಾಗುತ್ತೆ. ಆ ಥರ ಹೆಣ್ಮಕ್ಳ ಜೀವನ. ಏನೋ ಒಂದು ಆಸೆ ಇಟ್ಕೊಂಡು ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅಂತ ಆಸೆ ಇರುತ್ತೆ, ಅದು ಏನೂ ಮಾಡೋಕ್ಕಾಗಲ್ಲ. ಕೆಲವು ಹೆಣ್ಮಕ್ಳು ಹತಾಶೆ ನಿರಾಶೆಯಿಂದನೇ ಇರ್ತಾರೆ. ಕೆಲವರು ಏನು ಮಾಡ್ತಾರೆ, ಇದನ್ನೆಲ್ಲ ಹತಾಶೆನ ನಿರಾಶೆನ ತಡೆಯೋಕ್ಕಾಗದೆ ಸೂಸೈಡ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ಕೆಲವರು ಸ್ಟ್ರಾಂಗ್ ಆಗಿರ್ತಾರೆ ನಂತರ. ಸೊ ನಾನು ಹಾಗೆ ಏನೋ ಮಾಡೋಕ್ಕೆ ಹೋಗ್ತೀನಿ, ಆದರೆ ಏನೋ ಮಾಡೋಕ್ಕೆ ಕೆಲವು ಕೈಗಳು ಬಿಡೋದಿಲ್ಲ. ಕಾಣದ ಕೈಗಳು ಅಂತ ಇರುತ್ತಲ್ಲ, ಅದೆಲ್ಲ ಬಿಡೋದಿಲ್ಲ. ಸೊ ಈ ಸಮುದ್ರದ ಅಲೆಗಳ ಥರ ದಡ ಸೇರ್ತಿದೆ ಅಂತ ಅಲೆಗಳು ಬಂದಾಗ ಅದು ಮತ್ತೆ ಹೋಗಿ ಸಮುದ್ರನ ಸೇರುತ್ತಲ್ವ, ಅದೇ ಥರ ನಾವು ದಡ ಸೇರಿದ್ವಿ, ನಮಗೂ ದಡ ಸೇರೋಕ್ಕೆ ಆಪರ್ಚುನಿಟಿ ಸಿಕ್ಕಿದೆ ಅಂತ ನಾವು ಖುಷಿಯಿಂದ ಬಂದಾಗ, ಇಲ್ಲ ನಿನ್ನ ದಡ ಸೇರೋ ಟೈಮ್ ಬಂದಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ನಿಮ್ಮನ್ನು ಹಿಂದಕ್ಕೆ ತಳ್ಳೋ ಜನಗಳು ಜಾಸ್ತಿ ಆಗಿದ್ದಾರೆ ಈ ಪ್ರಪಂಚದಲ್ಲಿ. ಮಕ್ಕಳ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಏನು ಮೈಂಡಲ್ಲಿಲ್ಲ, ಎಲ್ಲ ಅಪ್ಪ ಅಮ್ಮನೇ ನೋಡ್ಕೋತಾರೆ, ನಾವು ಆಟ ಆಡ್ಕೊಂಡಿದ್ರೆ ಸಾಕು, ಎಂಜಾಯ್ ಮಾಡ್ತಾರೆ ಇದ್ದರೆ ಸಾಕು ಅಂತ. ಆದರೆ ಎಲ್ಲರೂ ಅದೇ ಥರ ಇರೋದಿಲ್ಲ. ಇದು ಹಾಗೆ ನೋಡೋಣ ನಮ್ಮ ಜೀವನದಲ್ಲಿ ಯಾವಾಗ ಒಳ್ಳೆ ದಿನಗಳು ಬರುತ್ತೆ ಅಂತ. ನನಗೂ ಒಳ್ಳೆ ದಿನಗಳು ನೋಡಬೇಕು, ಖುಷಿಯಾಗಿರಬೇಕು ಅಂತ ಆಸೆ ಇದೆ. ಸೊ ಯಾವ್ಯಾವ ಹೆಣ್ಮಕ್ಳು ಈ ಥರ ಒಂದು ಸನ್ನಿವೇಶಗಳನ್ನು ಎದುರಿಸ್ತಿರ್ತೀರ, ಅವರಿಗೆ ಇದು ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇದನ್ನು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಇದನ್ನು ತುಂಬ ವಿಡಿಯೋಸ್ ಹಾಕಿದ್ದೀನಿ. ಇದು ಯಾಕೋ ಇದನ್ನು ಹಾಕಬೇಕು ಅಂತ ಅನ್ನಿಸ್ತು, ಸೊ ಹಾಕಿದ್ದೀನಿ. ತುಂಬ ಒಂಟಿ ಫೀಲ್ ಆಗ್ತಾಯಿದೆ. ನನ್ನ ಯಾರು ಕೇರ್ ಮಾಡಲ್ಲ ಅನ್ನೋ ರೀತಿ. ಗೊತ್ತಿಲ್ಲ ಯಾಕೆ ಆ ಥರ ಆಗ್ತಿದೆ ಅಂತಲೂ ಗೊತ್ತಿಲ್ಲ, ನಾನು ಒಂಟಿ ಥರ ಯಾಕೆ ಫೀಲ್ ಆಗ್ತಿದೆ ಅಂತಲೂ ಗೊತ್ತಿಲ್ಲ. ಬಟ್ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನನಗೆ ಮುಂದೆ ಹೋಗೋಕ್ಕೆ ಅವಕಾಶ ಕೊಡಿ. ನೀವು ಫ್ರೆಂಡ್ಸ್ ಆಗಿರ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.